ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮಗೆ ಲಾಸ್ಟ್ ಒಂದು ಹೊಸ ಕರಿಕ್ಯುಲಮ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಹೊಸ ಕರಿಕ್ಯುಲಮ್ ಏನು ಬಂದಿದೆ ಅದರಲ್ಲಿ ಒಂದು ಪ್ರಾಬ್ಲಮ್ ಮಾಡಿದೆ. ಹೌ ಟು ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ. ಅದು ಇನ್ನೊಂದು ಲೆಕ್ಕ ನೋಡೋಣ, ಹೇಳ್ಕೊಡ್ತೀನಿ. ಫೈಂಡ್ characteristic roots for the matrix 4 2 3 5. ನೋಡಿ, ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅಂತ ಕೊಟ್ಟ ತಕ್ಷಣ ನಾವು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಕಂಡುಹಿಡ್ಕೋಬೇಕು. ಅದು ಕಂಡುಹಿಡ್ಕೋಬೇಕಂತಂದ್ರೆ ಫಸ್ಟ್ ಏನು ಕೊಟ್ಟಿರ್ತಾರೆ ಅದಕ್ಕೆ ಎ ಅಂತ ಬರ್ಕೋಬೇಕು. ಏನು ಕೊಟ್ಟಿದ್ದಾರೆ ಅದಕ್ಕೆ ಎ ಅಂತ ಬರೀಬೇಕು. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ಗೆ ಒಂದು ಜನರಲ್ ಫಾರ್ಮುಲಾ ಇದೆ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0. ಎ ಮೈನಸ್ ಲ್ಯಾಂಬ್ಡಾ ಐ ಇಸ್ ಈಕ್ವಲ್ ಟು 0. ಇದು ಡಿಟರ್ಮಿನೆಂಟ್ ಎ ಮೈನಸ್ ಲ್ಯಾಂಬ್ಡಾ ಐ. ನೋಡಿ, ಲ್ಯಾಂಬ್ಡಾ ಅಂದ್ರೆ ನೋಡಿ, ದಿಸ್ ಇಸ್ ಲ್ಯಾಂಬ್ಡಾ ಕಾನ್ಸ್ಟೆಂಟ್. ಲ್ಯಾಂಬ್ಡಾ ಕಾನ್ಸ್ಟೆಂಟ್. ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1. ನೋಡಿ, ಇದು ಬರ್ದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ತಿರ್ಗಾ ಡಿಟರ್ಮಿನೆಂಟ್ ಬರ್ಕೋಬೇಕು. ಡಿಟರ್ಮಿನೆಂಟ್ ಬರ್ಕೊಂಡು ಹೀಗಿದೆ ನೋಡಿ, ಪ್ರಿನ್ಸಿಪಾಲ್ ಡಯಾಗ್ನಲ್ ಅಂತ ಕರೀತಾರಲ್ಲ, ಅದಕ್ಕೆ ಮೈನಸ್ ಲ್ಯಾಂಬ್ಡಾ ಅಂತ ಹಾಕ್ಬೇಕು. 4 ಮೈನಸ್ ಲ್ಯಾಂಬ್ಡಾ 5 ಮೈನಸ್ ಲ್ಯಾಂಬ್ಡಾ ಇವೆರಡನ್ನ ಹಂಗೆ ಬರೀಬೇಕು. 2 3 ಇಸ್ ಈಕ್ವಲ್ ಟು 0. ನೋಡಿ, ಏನು ಕೊಟ್ಟಿದ್ರು ಅದಕ್ಕೆ ಎ ಅಂತ ಬರದೆ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ಗೆ ಮೈನಸ್ ಲ್ಯಾಂಬ್ಡಾ ಅಂತ ಸೇರಿಸ್ದೆ. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಮಾಡೋದು ಹಿಂಗೆ, ಫಸ್ಟ್ ಹಿಂಗೆ ಮಲ್ಟಿಪ್ಲೈ ಮಾಡಬೇಕು. 4 ಮೈನಸ್ ಲ್ಯಾಂಬ್ಡಾ ಇಂಟು 5 ಮೈನಸ್ ಲ್ಯಾಂಬ್ಡಾ ಮೈನಸ್ 3 ಇಂಟು 2 ಇಸ್ ಈಕ್ವಲ್ ಟು 0. ಈಗ ನೆಕ್ಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡುವಾಗ ಮೊನ್ನೆ ಒಂದು ಹೇಳ್ಕೊಟ್ಟಿದ್ದೆ ಲೆಕ್ಕ. ಫಸ್ಟ್ ಈ ನಂಬರ್ ಬರ್ಕೊಳ್ಳಿ, 4 5 ಮೈನಸ್ ಲ್ಯಾಂಬ್ಡಾ ಅಂತ ಬರೀರಿ. ನೆಕ್ಸ್ಟ್ 4 ಆದಮೇಲೆ ಯಾವ ಸೈನ್ ಇದೆ? ಮೈನಸ್ ಇದೆ. ಮೈನಸ್ ಲ್ಯಾಂಬ್ಡಾ ತಿರ್ಗಾ 5 ಮೈನಸ್ ಲ್ಯಾಂಬ್ಡಾ ಬರೀಬೇಕು. ನೋಡಿ, 4 ಬರೀಬೇಕು, ಬ್ರ್ಯಾಕೆಟಲ್ಲಿರೋದು ಬರೀಬೇಕು. ಮೈನಸ್ ಲ್ಯಾಂಬ್ಡಾ ಹಾಕ್ಬಿಟ್ಟು ಬ್ರ್ಯಾಕೆಟಲ್ಲಿರೋದು ಬರೀಬೇಕು. ಮೈನಸ್ 3 2 6. ಈಗ ಇದನ್ನ ಮಲ್ಟಿಪ್ಲೈ ಮಾಡಬೇಕು. 4 ಇಂಟು 5 ಮೈನಸ್ 4 ಇಂಟು ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಇಂಟು 5. ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇರ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. 4 ಇಂಟು 5 20. ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ಸು ಮೈನಸ್ಸು, ಪ್ಲಸ್ ಇಂಟು ಮೈನಸ್ ಮೈನಸ್. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದ್ರೆ 4 ಇಂಟು 5 ಹಂಗೆ ಬರೀರಿ. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಹಾಕಿ, ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಹಾಕಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗ್ಬಿಡುತ್ತೆ. ಇಲ್ಲೊಂದು ಮೈನಸ್ ಇಲ್ಲೊಂದು ಮೈನಸ್ ಇರೋದ್ರಿಂದ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಮಾಡಬೇಕು. ನೋಡಿ, ಇದು ಹೆಂಗ್ ಮಾಡಿದೆ ಅಂದ್ರೆ ಫಸ್ಟ್ 4 ಇಂದ 5 ಮಲ್ಟಿಪ್ಲೈ ಮಾಡಿದೆ, ಪುನಃ 4 ಇಂದ ಲ್ಯಾಂಬ್ಡಾ, ಇದು ಲ್ಯಾಂಬ್ಡಾ ಇಂದ 5, ಪುನಃ ಲ್ಯಾಂಬ್ಡಾ ಇಂದನೇ ಇನ್ನೊಂದು ಲ್ಯಾಂಬ್ಡಾ. ಮೈನಸ್ 6 ಅಂತಂದ್ರೆ 6 ಬರುತ್ತೆ. 4 5 20 20 ಮೈನಸ್ 4 ಲ್ಯಾಂಬ್ಡಾ ಮೈನಸ್ 5 ಲ್ಯಾಂಬ್ಡಾ. ನೋಡಿ, 4 ಇಂಟು ಲ್ಯಾಂಬ್ಡಾ 4 ಲ್ಯಾಂಬ್ಡಾ, ಲ್ಯಾಂಬ್ಡಾ ಇಂಟು 5 5 ಲ್ಯಾಂಬ್ಡಾ, ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ಅಂದ್ರೆ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 6. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು? ಈಗ ನೋಡಿ, ಲ್ಯಾಂಬ್ಡಾ ಸ್ಕ್ವೇರ್ ಇರೋದು ಒಂದೇ. ಲ್ಯಾಂಬ್ಡಾ ಸ್ಕ್ವೇರ್ ಒಂದ್ಸಲಿ ಬರ್ಕೊಳ್ಳಿ. ಮೈನಸ್ 4 ಲ್ಯಾಂಬ್ಡಾ ಮೈನಸ್ 5 ಲ್ಯಾಂಬ್ಡಾ ಎರಡಿದೆ. ಇವೆರಡನ್ನು ನಾವು ಆ್ಯಡ್ ಮಾಡ್ಬೋದು. ಎರಡು ಮೈನಸ್ ಇದ್ರೆ ಆ್ಯಡ್ ಮಾಡಿಬಿಟ್ಟು ಮೈನಸ್ ಸೈನ್ ಹಾಕ್ಬೇಕು. ಆ್ಯಡ್ ಮಾಡಿದ್ರೆ ಮೈನಸ್ 9 ಲ್ಯಾಂಬ್ಡಾ ಆಗುತ್ತೆ. ಮೈನಸ್ 4 ಮೈನಸ್ 5 ಅಂದರೆ ಮೈನಸ್ 9 ಲ್ಯಾಂಬ್ಡಾ ಇರೋದ್ರಿಂದ ಮೈನಸ್ 9 ಲ್ಯಾಂಬ್ಡಾ ಆಗುತ್ತೆ. ಈಗ 20 ಮೈನಸ್ 6 ಅಂತಂದರೆ 14 ಬರುತ್ತೆ. ನಂಬರ್ ಮೈನಸ್ ಮಾಡಬೇಕು. ನೋಡಿ, ಇಲ್ಲೊಂದು 20 ನಂಬರ್ ಇದೆ, ಮೈನಸ್ 6 ಇದೆ. 20 ಮೈನಸ್ 6 14 ಆಗುತ್ತೆ. ಇವಾಗ ನಾವೇನು ಮಾಡಬೇಕು? ಇದು ಕ್ಯಾರೆಕ್ಟರಿಸ್ಟಿಕ್, ದಿಸ್ ಈಸ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಟು ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಅವತ್ತು ಹೇಳ್ಕೊಟ್ಟೆ. ಎ ಅಂತಂದರೆ ಲ್ಯಾಂಬ್ಡಾ ಸ್ಕ್ವೇರ್ ಹಿಂದೆ ಯಾವ ನಂಬರ್ ಇದೆ ದಟ್ ಈಸ್ ಎ, ಏನು ಇಲ್ಲ ಅಂದರೆ 1. ಬಿ ಅಂತಂದರೆ ಲ್ಯಾಂಬ್ಡಾ ಹಿಂದೆ ಏನಿದೆ ದಟ್ ಈಸ್ ಬಿ, -9. ಮೈನಸ್ ಇದ್ರೆ ಮೈನಸ್ ಹಾಕೋಬೇಕು. ಸಿ ಅಂತಂದರೆ 14.
ಬರೀ ಉಳ್ಕೊಂಡಿರ್ತದಲ್ಲ, ಬರೀ ನಂಬರ್ ಇರ್ತದಲ್ಲ, ದಟ್ ಈಸ್ ಸಿ. ಎ ಅಂತಂದ್ರೆ ಎ ಕಂಡುಹಿಡಿಬೇಕಂತಂದ್ರೆ ಲ್ಯಾಂಬ್ಡಾ ಸ್ಕ್ವೇರ್ ಹಿಂದೆ ಏನಿದೆ ಅದು ಬರೀಬೇಕು, ಏನೂ ಇಲ್ಲ ಅಂದ್ರೆ 1 ಅಂತ ಬರೀಬೇಕು. ಬಿ ಅಂದ್ರೆ ಲ್ಯಾಂಬ್ಡಾ ಹಿಂದೆ ಇರೋದು ಬಿ -9, ಬರೀ ನಂಬರ್ ಇರೋದು ಸಿ. ಈಗ ಲ್ಯಾಂಬ್ಡಾ ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದೆ, -b ± ಸ್ಕ್ವೇರ್ ರೂಟ್ ಆಫ್ b² - 4ac ಡಿವೈಡೆಡ್ ಬೈ 2a. ಈಗ ಇಲ್ಲಿ ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು. -b ಅಂತಂದ್ರೆ -9 ನೋಡಿ, ಈ ಮೈನಸ್ ಫಾರ್ಮುಲಾದಲ್ಲಿರೋದು, ಬಿಗೆ -9 ಆಗಿರೋದ್ರಿಂದ ಒಂದು ಬ್ರಾಕೆಟ್ ಹಾಕ್ತೆ, ± ಸ್ಕ್ವೇರ್ ರೂಟ್ ಆಫ್ -9 ಸ್ಕ್ವೇರ್ -4 ಇಂಟು a ಅಂದ್ರೆ 1, c ಅಂದ್ರೆ 14 ಡಿವೈಡೆಡ್ ಬೈ 2a, 2 ಇಂಟು 1. ನೋಡಿ, ಇದು ಫಾರ್ಮುಲಾ ರೂಟ್ಸ್ ಕಂಡುಹಿಡಿಯೋದಕ್ಕೆ. ಈ ಫಾರ್ಮುಲಾದಲ್ಲಿ ಎ ಬಿ ಸಿ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡಿ ಈಗ ಸಿಂಪ್ಲಿಫೈ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇದು ಬರೀ 9 ಅಂತ ಬರುತ್ತೆ, ±9 ಹೋಲ್ ಸ್ಕ್ವೇರ್ ಅಂದರೆ -9 ಇಂಟು -9 ಅಂತ, -9 ಇಂಟು -9 ಅಂದರೆ 81 ಬರುತ್ತೆ. ನೀವು ಬೇಕಂದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ ಬ್ರ್ಯಾಕೆಟಲ್ಲಿ -9 ಸ್ಕ್ವೇರ್ ಅಂತ ಮಾಡಿದ್ರೆ ಬರುತ್ತೆ. -4 ಇಂಟು 1 4, 4 ಇಂಟು 14, 4 14s ಎಷ್ಟು ಬರುತ್ತೆ? 56 ಬರುತ್ತೆ. $56 ಡಿವೈಡೆಡ್ ಬೈ 2. ನೋಡಿ, 9 ± ಸ್ಕ್ವೇರ್ ರೂಟ್ ಆಫ್ 81 - 56 ಡಿವೈಡೆಡ್ ಬೈ 2 ಬಂದಿದೆ. ಈಗ ಇದನ್ನ ಏನು ಮಾಡಬೇಕು ಅಂತಂದ್ರೆ 81 - 56 ಮೈನಸ್ ಮಾಡಬೇಕು. ಕ್ಯಾಲ್ಕುಲೇಟರ್ನಲ್ಲಿ 81 - 56 ಅಂತ ಮಾಡಿದ್ರೆ ಬರುತ್ತೆ 25 ಬರುತ್ತೆ ಅಲ್ವಾ. 9 ± ಸ್ಕ್ವೇರ್ ರೂಟ್ ಆಫ್ 25 ಡಿವೈಡೆಡ್ ಬೈ 2. 9 ± ಸ್ಕ್ವೇರ್ ರೂಟ್ ಆಫ್ 25 ಅಂತ ಅಂದ್ರೆ 5 ಡಿವೈಡ್ ಬೈ 2. ಈಗ ಏನಾಗುತ್ತೆ, ಒಂದ್ಸಲಿ ಪ್ಲಸ್ ಹಾಕಬೇಕು, 9 + 5/2 ಆರ್ 9 - 5/2. ನೋಡಿ, 9 + 5/2 ಆರ್ 9 - 5/2 ಇಲ್ಲಿ ಬರೀತೀನಿ ಅದನ್ನ. 9 + 5/2 ಅಂತಂದ್ರೆ 14/2 ಆರ್ 9 - 5 ಅಂದ್ರೆ 4/2. 2 7s 2 2s ಅಂದ್ರೆ ಲ್ಯಾಂಬ್ಡಾ = 7 ಆರ್ ಲ್ಯಾಂಬ್ಡಾ = 2. These are the roots. ನೋಡಿ, ಈ ತರ ನೋಡಿ, ಇದು 10 ನಂಬರ್ ಕೊಡ್ತಾರೆ. ಡೆಫಿನೆಟ್ 100% ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಈ ತರ ಪ್ರಾಬ್ಲಮ್ ಇದೇ ಪ್ರೊಸೀಜರ್. ಲಾಸ್ಟ್ ವಿಡಿಯೋನಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ದೆ ನೋಡಿ, ಈ ವಿಡಿಯೋನಲ್ಲೂ ಒಂದು ಮಾಡಿದ್ದೀನಿ. ಈ ಥರದ್ದು 10 ಮಾರ್ಕ್ಸ್ಗೆ ಗ್ಯಾರಂಟಿ ಬರುತ್ತೆ, ಆಯ್ತಾ. ನೋಡಿ, ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದನ್ನ ಆಕ್ಚುಲಿ ಫಾರ್ಮುಲಾ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಇದನ್ನ ಕಂಡುಹಿಡಿಬೋದು. ಬಟ್ ನಿಮ್ಗೆ 10 ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಈ ಫಾರ್ಮುಲಾ ಹಾಕಿ ನೀವು ಮಾಡಬೇಕಾಗತ್ತೆ. ಹಂಗೆ ಕ್ಯಾಲ್ಕುಲೇಟರ್ನಲ್ಲಿ ಮಾಡಿಬಿಟ್ರೆ 10 ಮಾರ್ಕ್ಸ್ ಕೊಡಲ್ಲ. ನಿಮ್ಗೆ ಅದು ಹೇಳ್ಕೊಡ್ತೀನಿ, ಕ್ಯಾಲ್ಕುಲೇಟರ್ನಲ್ಲಿ ಯಾವ ಥರ ಚೆಕ್ ಮಾಡೋದು ಹೇಳ್ಕೊಡ್ತೀನಿ. ಮಾಡಿರೋ ಆನ್ಸರ್ ಕರೆಕ್ಟಾ ತಪ್ಪು ಅಂತ ಕ್ಯಾಲ್ಕುಲೇಟರ್ನಲ್ಲಿ ಡೈರೆಕ್ಟಾಗಿ ಕಂಡುಹಿಡಿಬೋದು, ಅದನ್ನು ಹೇಳ್ಕೊಡ್ತೀನಿ. ನೋಡಿ, ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸೋಣ. ಆಲ್ ದಿ ಬೆಸ್ಟ್.